ರಸವೆಂಬ ತೈಲವನೆರೆದು ಕಲ್ಯಾಣವೆಂಬ ಭಕ್ತಿರಸವೆಂಬ ತೈಲವನೆರೆದು ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ಅದನ್ನು ರೂಢಿಸೋದ್ರ ಮೂಲಕ ಬಹುತೇಕ ಅದರ ಆರೋಗ್ಯದ ಮೇಲೇನು ಭಾಳ ಅದ್ಭುತವಾಗಿರ್ತಕ್ಕಂಥ ಪರಿಣಾಮ ಹೇಳಿದ್ರಣ್ಣ ತಾವೆಲ್ಲ. ಇವತ್ತು ನಮ್ಮ ಮಕ್ಕಳಿಗಿಂದ ಹಿಡ್ಕೊಂಡು ನಮಗೆಲ್ಲರೂ ಕೂಡ ಅವ್ರು ಮಾಡ್ತಕ್ಕಂಥ ಒಂದು ನೋಟ ಇದೆ ನೋಡಿ, ಅದು ಮನಸ್ಸನ್ನು ಎಷ್ಟು ಏಕಾಗ್ರಗೊಳಿಸ್ತದೆ. ಜೊತೆಗೆ ಈಗೇನು ನಾವು ಮುದ್ರಾ ಸೈನ್ಸ್ ಅಂತ ಕೇಳ್ತೀವಿ ಅದರೆಲ್ಲ ಲಕ್ಷಣಗಳು ಕೂಡ ಅದರೊಳಗದ. ಅವರೆಲ್ಲ ಕೈ ಮೇಲೆ ಹೋಗಿ ಬಂದು ಯಾವ ಥರ ಏನು ಕವಾಯತಿಲ್ಲ ಮಾಡ್ತೀವಲ್ಲ ಆ ಥರದ್ದೊಂದು ಫಿಸಿಕಲ್ ಎಕ್ಸಸೈಸ್ ಕೂಡ ಇರ್ತದೆ. ಭಾಳ ಅದ್ಭುತವಾಗಿರ್ತಕ್ಕಂಥ ಪ್ರಯೋಜನ. ಗಾಂಧಿ ಚಿಂತನೆ ಅಂದರೆ ಅದು ಸುಮ್ಮನೆ ಅಲ್ಲ, ಭಾಳ ಅದ್ಭುತವಾಗಿರ್ತಕ್ಕಂಥದ್ದು. ಮೊನ್ನೆ ಯುಕ್ರೇನ್ ಯುದ್ಧ ಆಗ್ತಿರ್ಬೇಕಾದ್ರೆ ಅಲ್ಲಿ ಒಬ್ಬ ಲೇಖಕ ಬರೀತಾನೆ, ಇವತ್ತು ನೀನು ಮತ್ತೆ ಮತ್ತೆ ನೆನಪಾಗ್ತಿ ಮಹಾತ್ಮ. ಇವತ್ತು ನಮ್ಮ ದೇಶ ಎಲ್ಲ ಏನಾಗಿದೆ, ಇವತ್ತು ನಾವು ಯಾವುದಕ್ಕೂ ಬಲಿಯಾಗಿ ಈಗ ನಾವು ಯಾವ ಗಳಿಗೆಯಲ್ಲಿ ನಾವು ತೀರೋಗ್ತೀವಿ, ಯಾವುದು ಬಾಂಬ್ ಬೀಳ್ತದೆ ಅಂತಕ್ಕಂಥ ಒಂದು ಸಂಕಟದಲ್ಲಿದ್ದೇವೆ. ನೀನು ಮತ್ತೆ ಮತ್ತೆ ಜಗತ್ತಿಗೆ ನೆನಪಾಗ್ತೀವಿ. ನಮ್ಮ ದೇಶಕ್ಕೆ ಈಗ ಒಂದು ಅರ್ಧ ಡಜನ್ ನೀನಂತ ಗಾಂಧೀಜಿ ಬೇಕಾಗಿದ್ದಾರೆ ಅಂತ ಬರೀತಾರೆ. ಹಾಗಾಗಿ ಆ ಗಾಂಧಿ ಗೊತ್ತಾಗಿಲ್ಲ ಸುಬ್ರಹ್ಮಣ್ಯ ಕಾಣಿಸಿಲ್ಲ ಅನ್ಸುತ್ತೆ. ಏನಾದ್ರು ಇಡಬಾರ್ದೆಂದು ಅಲ್ಲಿ ಅದು ಹಿಂಗಾಗಿ ಮಾಡಕ್ಕೆ ಅಂತ ಹೇಳಿ. ಹಾಗಾಗಿ ಆ ಗಾಂಧಿ ಚಿಂತನೆಯ ಮಹತ್ವ ಕೂಡ ಇದರಲ್ಲಿ ಬಹಳ ದೊಡ್ಡ ಅಗಾಧತೆ ಇದೆ. ಅವಾಗ ಯಾರಿಗೂ ಗೊತ್ತಿರಲಿಲ್ಲ ನಮಗೆ ಈ ಒಂದು ಮದ್ಯಪಾನ ಧೂಮಪಾನ. ಈಗ ನಾವು ಕಾಯ್ದೆಗಳನ್ನು ಮಾಡ್ಕೊಳಕತ್ತೀವಿ. ಅವು ಎಂದೋ ಹೇಳೋಗಿದ್ದಾರೆ ಗಾಂಧೀಜಿ. ಅದು ಸಂವಿಧಾನ ನೀತಿ ನಿರ್ದೇಶ ಪತ್ರದೂ ಬರ್ಕೊಂಡಿವಿ. ಆದ್ರೆ ಆ ಚಿಂತನೆ ಅನ್ನೋದು ಅದು ಬಹಳ ಮಹತ್ವದ್ದಾಗಿದೆ. ಅದಕ್ಕೆ ಇದು ಒಂದು ಇವತ್ತು ಯಾಕೆ ಬಂತು ಅಂದರೆ, ನಾವು ಹೇಳಿದಾಗೆ ಮಾರ್ಚ್ 12 ದಂಡಿಯಾತ್ರೆ ಮೂಲಕ ಗಾಂಧೀಜಿ ಜಗತ್ತಿಗೆ ಪ್ರಕಟವಾಗಿರ್ತಕ್ಕಂಥ ಈ ಮಾರ್ಚ್ ತಿಂಗಳೊಳಗೇನೆ ಇದು ಘಟಿಸಿದ್ದು ಬಹಳ ಒಂದು ಸುಯೋಗ. ಅಪ್ಪ ಅವರ ಒಂದು ದೃಷ್ಟಿ, ಒಂದು ಚಿಂತನೆ, ಒಂದು ಅವರು ಏನು ದೂರದೃಷ್ಟಿ ಇದೆ. ಅವರು ಬಹಳ 2-3 ತಿಂಗಳಿಂದ ಅದ್ರ ಬಗ್ಗೆ ತೀವ್ರ ಪ್ರಯತ್ನ ನಡೆಸಿದ್ದಾರೆ. ಅವರು ನಮ್ಮ ಕವರಿಗೆ ಬರಲಿಕ್ಕೆ 15 ದಿವಸ ಕಾದಿದ್ದಾರೆ ಅಬ್ಬರು. ಇದು ನಾನು ಹೆಂಗಾರ ಮಾಡಿ ಕಲೀಲೇಬೇಕು ಅಂತೇಳಿ ಈ ಥರದೊಂದು ಅಣ್ಣ ಸಂಕಲ್ಪ ಮಾಡಿದಂಗೆ ಅದರ ಕ್ರಾಂತಿಗೆ ಒಂದು ಇವತ್ತು ಮುನ್ನುಡಿ ಆದಿತ್ತು ಅಂತೇಳಿ ನಾವು ಆಶಯವನ್ನು ವ್ಯಕ್ತ ಮಾಡ್ಕೊಳ್ತಾ, ದಯಮಾಡಿ ನಿಮ್ಗೆ ಏನಾದರೂ ಪ್ರಶ್ನೆ ಇದ್ದರೆ ಕೇಳಬೇಕು ಅಂತ ಅಣ್ಣವ್ರಿಗಿದ್ರೆ ತಾವು ದಯಮಾಡಿ ಎದ್ದಿಲ್ಲಿ ಮೈಕ್ ತೊಗೊಂಡು ಕೇಳಿ. ಅನ್ನೋದು ಪ್ರಶ್ನೆನ ಉತ್ತರ ಹೇಳ್ತಾರೆ. ಏನು ಇಲ್ಲಲ್ಲ ಪ್ರಶ್ನೆ ಉತ್ತರ ಯಾರಿಗೂ ಇರ್ತದೆ. ಮೊದಲು ಕೇಳೋ ಸಮಸ್ಯೆ ಇರ್ತದೆ. ಕೇಳಿ ಸರ್, ಕೇಳಿ ಸರ್. ಕೈ ಎತ್ತಿದಿಲ್ಲ. ನಿಧಾನಕ್ಕೆ ತಡೀಲಿ. ಯಾರೋ ಕಾರ್ ಬೈಕ್ ಏನಾರು ಅಡ್ಡಾಡಿ ಕೇಳಿ ಉಳಿಸ್ಬಿಡ್ರಿ. ಬಹುಶಃ ಹಾಗಾದ್ರೆ ಎಲ್ಲ ಉಪನ್ಯಾಸ ಚೆನ್ನಾಗಿ ಅರ್ಥ ಆಗಿದೆ ಅಂತ ನಾವು ಅಂದ್ಕೊಳ್ತೀವಿ. ನೀವು ಈ ಕಾರ್ಯಕ್ರಮ ಮುಗಿದ ಮೇಲೆ ಒಂದು 10 ನಿಮಿಷ ಪ್ರಶ್ನೆ ಕೇಳ್ತಾರೆ. ಕೇಳಿ. ಅಲ್ಲಿ ಒಂದಷ್ಟು ಜನ ಯಾರಾದ್ರು ಅದು ಎತ್ತಬೇಕಾಗತ್ತೆ. ನಾವು ನಂದೊಂದು ಪ್ರಶ್ನೆ ಇದೆ. ಹಿಂದಕ್ಕೆ ತಗೊಳಕ್ ಈ ಸಂಜೀವಣ್ಣ ಹೇಳಿದ ಪ್ರಕಾರ ನಮಗೆಲ್ಲರಿಗೆ ಚರ್ಕ ಅಂತ ಏನಂತ ಗೊತ್ತಾಗ್ಯದ. ಈಗ ನೀವು ಆಲ್ಮೋಸ್ಟ್ ಹುಡುಗರಿಗೆಲ್ಲ ಕಲಿಸಿದ್ರು ಕೂಡ ಗೊತ್ತಾಗ್ತದೆ. ಆದರೆ ಈಗ ಗೊತ್ತಿರ್ಲಾರ್ದವ್ರ ಮನ್ಯಾಗ ನಾವು ಚರ್ಕ ತೊಗೋಬೇಕು, ನಾವು ಮಾಡಬೇಕು ಅಂತಂದೇಳಿ ನಮ್ಮ ಮೈಂಡೊಳಗೆ ಬಂತಪ್ಪ ಅಂದ್ರೆ ಇದೇನಿಟ್ಟು ನಮ್ಮ ಮುಂದೆ ನಡಿ ಹೊಲ ಮನೆ ಕೆಲಸ ಮಾಡಿ ಅಲ್ಲಿ ಯಾರು ಹೋಗಿ ಕೆಲಸ ಮಾಡ್ಕೊಂಡು ದುಡ್ಕಮ್ಮ ಅಂತಂದು ಹೇಳ್ತಾರೆ. ಯಾರು ಚರ್ಕದ ಬಗ್ಗೆ ಗಮನ ಕೊಡೋಂಗಿಲ್ಲ. ಸೊ ಹಂಗಾಗಿ ಇದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಫೋಕಸ್ ಕೊಡ್ರಿ ಅಂತ ನಮ್ದು.
ಒಂದು ಅಭಿಪ್ರಾಯ, ಅದು ಪ್ರಶ್ನೆ ಅಲ್ಲ, ಇಲ್ಲ ಪ್ರಶ್ನೆ ಇಲ್ಲ, ನಾನು ಹೇಳ್ಬೇಕು. ಅದೇ ಅಭಿಪ್ರಾಯ. ಒಪಿನಿಯನ್, ನಾಟ್ ಕ್ವೆಶ್ಚನ್. ಕೆಲವು ಅಂಶಗಳನ್ನು ನಾನು ಬಿಟ್ಟಿದ್ದೆ. ಏನಂತಂದರೆ, ಒಂದು ನಾನು ಹೇಳಿದ ಹಾಗೆ ತರಬೇತಿ ನಾವು ಮಾಡೋದಾದರೆ ಸ್ವಾಮೀಜಿಯವರು ಇಲ್ಲಿ ಅನುಕೂಲ ಮಾಡಲಿಕ್ಕೆ ಮಾಡಿಕೊಟ್ಟಿದ್ದಾದರೆ ಅದು ಯಾವ ತಾರೀಕಾದರೂ ಸರಿ, ಬೇರೆ ಏನೇ ಕಾರ್ಯಕ್ರಮಗಳಲ್ಲಿದ್ದರೂ ಅವೆಲ್ಲವನ್ನೂ ಬದಿಗಿಟ್ಬಿಟ್ಟು ನಾವು ಇಲ್ಲಿ ಬಂದು ನಿಮಗೆ ತರಬೇತಿ ಕೊಡ್ತೀವಿ. ತರಬೇತಿ ಕೊಡೋದಕ್ಕೆ ನಾವು ಯಾವುದೇ ದುಡ್ಡನ್ನು ತಗೊಳ್ಳೋದಿಲ್ಲ. ಇದು ಅತ್ಯಂತ ಪವಿತ್ರವಾದಂಥ ಕಾಯಕ. ಹಾಗಾಗಿ ನಾವು ತರಬೇತಿ ಕೊಡೋದಕ್ಕಾಗಿ ಯಾವುದೇ ಫೀ ತಗೊಳ್ಳೋದಿಲ್ಲ ಅನ್ನೋದು ಮೊದಲನೇ ಮಾತು. ಎರಡನೇದು, ಸಾಮಾನ್ಯವಾಗಿ ಎಲ್ಲರೂ ಕೇಳುವಂಥ ಪ್ರಶ್ನೆ ಏನಂದರೆ, ಒಂದು ಚರಕ ತಗೊಳ್ಳಿಕ್ಕೆ ಎಷ್ಟು ಖರ್ಚಾಗ್ತದೆ, ಅದ್ರ ಬೆಲೆ ಎಷ್ಟು ಅನ್ನೋದು ಸರ್ವೇ ಸಾಮಾನ್ಯವಾದಂಥ ಪ್ರಶ್ನೆ, ಸಹಜವಾಗಿ ಕೇಳಲೇಬೇಕಾದದ್ದು. ನಾನು ಅದಕ್ಕೆ ಹೆಂಗೆ ಉತ್ತರ ಕೊಡ್ತೀನಂದ್ರೆ, ಇವತ್ತು ನಾವು ಹೆಚ್ಚು ಕಡಿಮೆ ಪ್ರತಿಯೊಬ್ಬರು ಎಲ್ಲರ ಕಡೆನೂ ಒಂದೊಂದು ಮೊಬೈಲ್ ಅದ. ಮೊಬೈಲ್ ತಗೊಳ್ಳಿಕ್ಕೆ ನಾವು ಎಷ್ಟು ಖರ್ಚು ಮಾಡ್ತೀವಿ? ಸರಾಸರಿಯಾಗಿ 10,000 ಸರಾಸರಿ. ಇವತ್ತು ನಾನು ಇಬ್ಬರಿಗೆ ಕೇಳಿದೆ, ನಮ್ಮ ತೋಟದೊಳಗೆ ಒಂದು ವಾರದ ಜೀವನ ವಿದ್ಯಾ ಶಿಬಿರ ಅಂತ ಆಯಿತು. ಇವತ್ತು ಮುಗೀತದು ಮಧ್ಯಾಹ್ನಕ್ಕೆ. ಆ ಶಿಬಿರಕ್ಕೆ ಬಂದವರಲ್ಲ, ಕೊನೆಯ ದಿವಸ ಬಂದವ್ರಿಗೆ ಇಬ್ಬರಿಗೆ ಕೇಳಿದೆ, ನೀವು ತೊಗೊಂಡಂಥ ಮೊಬೈಲ್ ಎಷ್ಟ್ರದ್ದು ಅಂತ. ಒಬ್ಬರು 65,000 ರೂಪಾಯಿ ಅಂತ ಹೇಳಿದ್ರು, ಅವರು 70,000 ರೂಪಾಯಿ ಅಂತ ಹೇಳಿದ್ರು. 10,000 ರೂಪಾಯಿ ಸರಾಸರಿ ಇವತ್ತಿನ ಮೊಬೈಲು. ನಾವು ಅದನ್ನು ಉಪಯೋಗ ಮಾಡೋದು 3 ವರ್ಷನೋ 4 ವರ್ಷನೋ, ಆಮೇಲೆ ಮತ್ತೆ ಹೊಸ ಮಾಡೆಲ್ ಬಂದಿರ್ತದೆ. ಈ ಚರಕಾದ ಬೆಲೆ 7,500 ರೂಪಾಯಿ. ಒಂದು ಚರಕ ನಾವು ತೊಗೊಂಡ್ವಿ ಅಂದ್ರೆ 25 ವರ್ಷ ಬರ್ತದೆ. ತೀರಾ ಕಡಿಮೆ ರಿಪೇರಿ. ನಾವು ಅದನ್ನು ಸರಿಯಾಗಿ ಉಪಯೋಗ ಮಾಡಿದ್ದಾದರೆ ರಿಪೇರಿ ಭಾಗ ಅತ್ಯಂತ ಕಡಿಮೆ. 25 ವರ್ಷ ನಮಗದು ಕೆಲಸ ಕೊಡುತ್ತೆ. 7,500 ರೂಪಾಯಿ ಮಠದಿಂದ ತಗೊಂಡಿದ್ದೀವಿ. ಮಠದಿಂದ ಆಗಲೇ ಒಂದು ತೊಗೊಂಡ್ಬಿಟ್ಟಾರೆ ಸ್ವಾಮೀಜಿಯವರು. ಹಾಗಾಗಿ ನನ್ನ ಅತ್ಯಂತ ಕಳಕಳಿಯ ವಿನಂತಿ ಏನಂತಂದರೆ, ನೀವು ಚರಕ ತಗೊಳ್ಳಿಕ್ಕೆ ಮನಸ್ಸು ಮಾಡಿರಿ. ಅದಕ್ಕಿಂತಲೂ ಮೊದಲು ತರಬೇತಿಗೆ ಬರಲಿಕ್ಕೆ ಮನಸ್ಸು ಮಾಡಿರಿ. ನಮಗೆ ಒಮ್ಮೆಲೆ 50 ಜನ ಬಂದರೆ ನಾವು ತರಬೇತಿ ಕೊಡ್ತೀವಿ ಅಂತಿಲ್ಲ. 8 ಜನ ಬರ್ರಿ, 6 ಜನ ಬರ್ರಿ. 6 ಜನ ಬರ್ಲಿಕ್ಕೆ ತಯಾರ ಮಾಡ್ರಿ ಅಂತಂದರೆ ನಾವು ತರಬೇತಿ ಕೊಡ್ತೀವಿ. ತರಬೇತಿ ತಗೊಂಡು ನಿಮ್ಮ ಕೈ ಕೂತ ಮೇಲೆ ನೀವು ಚರಕಾಕೊಂಡು ತಗೊಳ್ಳೋದನ್ನು ನಿರ್ಧಾರ ಮಾಡಿ. ಮತ್ತು ಈ ತಕಲಿಗೂ ಸರಿ ಪ್ರಶ್ನೆ ಸರಿ ಪ್ರಶ್ನೆಗಳು ಬರ್ಲಿಕ್ಕೆ ಶುರು ಆಗಬೇಕು. ಎಲ್ಲರಿಗೂ ಶರಣಾರ್ಥಿ. ಈಗಿನ ಕಾಲ ತುಂಬಾ ಆಧುನಿಕತೆಯನ್ನ ಆಧರಿಸಿ ಮುಂದುವರಿತೇವೆ. ಅದು ನಮ್ಗೆಲ್ಲರಿಗೂ ಗೊತ್ತಿರೋ ವಿಚಾರ. ಈಗ ನಾವ್ ಹೆಂಗಿದೀವಿ ಅಂದ್ರೆ, ಟ್ರೆಂಡ್ ಏನಿದೆಯಲ್ಲ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವಿ. ಬೀಂಗ್ ಅ ಯಂಗ್ ಜನರೇಷನ್, ನಾನು ಯಂಗ್ ಜನರೇಷನ್ ಬಗ್ಗೆನೂ ಯೋಚನೆ ಮಾಡಬೇಕು. ನಿಮ್ದೆಲ್ಲ ಆಸ್ಪೆಕ್ಟ್ಸ್ ಇದೆ, ಬಟ್ ನಾವು ಅದನ್ನೆಲ್ಲ ಅಪ್ಲೈ ಮಾಡೋಕ್ಕಾಗುತ್ತೋ ಇಲ್ಲೋ ನಮಗೆ ಗೊತ್ತಿಲ್ಲ. ಸೊ ನನ್ನ ಪ್ರಶ್ನೆ ಏನಂದ್ರೆ, ಈಗ ಆಧುನಿಕತೆ ಎಷ್ಟು ಮುಂದುವರಿತಿದೆ ಅಂದ್ರೆ ನಮಗೆ ಊಹಿಸೋಕ್ಕೂ ಕೂಡ ಆಗಲ್ಲ, ಅಷ್ಟೊಂದು ಮುಂದುವರಿತಿದೆ ಜನರೇಷನ್ ಕೂಡ. ಸೊ ಅಕಾರ್ಡಿಂಗ್ ಟು ಜನರೇಷನ್ ಅಪ್ಡೇಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ದಟ್ ಈಸ್ ವಾಟ್ ಐ ಬಿಲೀವ್. ಬಟ್ ಚರಕದ ಬಗ್ಗೆ ನೀವು ಹೇಳಿದ್ಮೇಲೆ, ಬೀಯಿಂಗ್ ಅನ್ ಯಂಗ್ ಜನರೇಷನ್ ಆ್ಯಂಡ್ ಮಾಡರ್ನ್ ಗರ್ಲ್, ಐ ಟು ಫೆಲ್ಟ್ ಅ ಗುಡ್ ವೆರಿ ಕಾನ್ಸಿಯಸ್ ಅಬೌಟ್ ದ್ಯಾಟ್. ಬಟ್ ನನ್ನ ಪ್ರಶ್ನೆ ಏನಂದರೆ, ಚರಕನ ಈಗ ಇದೆ ಅಂತ ಹೇಳಿದ್ರೆ ನಾವು ನಿಜವಾಗ್ಲೂ ಕಲಿಯೋಕ್ಕೆ ಮನಸ್ಸು ಮಾಡೋರು ತುಂಬ ಕಡಿಮೆ. ಏನೋ ವೈಯಕ್ತಿಕ ಆಸಕ್ತಿಯಿಂದ ನಾವು ಕಲಿಬೋದು. ಈಗ ಚರಕದಲ್ಲೇ ನೀವು ಆ ಚರಕದ ಬೇಸಿಕ್ ಟೂಲ್ ಇಟ್ಕೊಂಡು ಅದರಲ್ಲಿ ಏನಾದರೂ ಆಧುನಿಕತೆ ತರಕ್ಕಾಗುತ್ತಾ ಅಂತ ನನ್ನ ಪ್ರಶ್ನೆ. 2 ಉತ್ತರ ಕೊಡ್ತೀನಿ ನಾನು. ಮೊದಲನೇದಾಗಿ, ಚರಕಾದೊಳಗೆ ಏನು ಸುಧಾರಣೆ ಮಾಡಬಹುದು ಅನ್ನುವಂಥ ಮಾತು. ನಮಗೆ ಗಾಂಧಿ ಆಶ್ರಮಗಳಂತೇನಿದ್ದಾವೋ, ಒಂದು ಅಹಮದಾಬಾದೊಳಗಿನ ಇರುವಂಥ ಸಾಬರಮತಿ ಆಶ್ರಮ ಮತ್ತು ವರ್ಧಾದೊಳಗಿರುವಂಥ ಸೇವಾಗ್ರಾಮ ಆಶ್ರಮ, ಅಲ್ಲಿ ಕೂಡ ಚರಕ ತಯಾರು ಮಾಡಿ ಮಾರಾಟ ಮಾಡುವಂಥ ವ್ಯವಸ್ಥೆ ಈಗಲೂ ಇದೆ. ಆದರೆ ಆಗಿರೋದೇನೆಂದರೆ, ಪ್ರತ್ಯಕ್ಷದೊಳಗೆ ಆಗಿರೋದೇನೆಂದರೆ, ಅದು ಸರ್ಕಾರದ ನಾವೇನು ಸಬ್ಸಿಡಿ ಅಂತೀವಲ್ಲ, ಆ ಸಬ್ಸಿಡಿ ಚಕ್ರದೊಳಗೆ ಸಿಕ್ಕೊಂಡ್ಬಿಟ್ಟಿರೋದ್ರಿಂದ ಅಲ್ಲಿ ತಯಾರಾಗಿ ಬರ್ತಾ ಇರುವಂತಹ ಚರಕಗಳ ಗುಣಮಟ್ಟ ಬಹಳ ಕಡಿಮೆ. ಹಾಗಾಗಿ ನಮ್ಮ ಸ್ನೇಹಿತರೊಬ್ಬರು ಸಚ್ಚಿದಾನಂದ ಅಂತ ಬಹಳ ಒಳ್ಳೆಯ ಕಲಾವಿದರು, ಮೈಸೂರವರು. ಅವರು ಈಗ 4-5 ವರ್ಷಗಳಿಂದ ಹುಚ್ಚಿಡಿಸ್ಕೊಂಡ್ಬಿಟ್ರು ಈ ಚರಕದ್ದು. ಅವರು ಬೇರೆ ಬೇರೆ ರೀತಿಯ ಸುಧಾರಣೆಗಳನ್ನು ಮಾಡಿ ಈ ಚರಕ ತೊಗೊಂಡು ಬಂದಾರವರು. ಈಗ ಸದ್ಯಕ್ಕೆ ಅವ್ರು ಪ್ರಯತ್ನ ಮಾಡ್ತಾ ಇರೋದು ಇದರೊಳಗೆ ಗೇರ್ ವ್ಯವಸ್ಥೆ ಅಂತ ತರ್ಬೋದೇನಂತ.
ನಾವೇನು ಗಾಡಿ ಒಳಗೆ ಫಸ್ಟ್ ಗೇರ್ ಸೆಕೆಂಡ್ ಗೇರ್ ಅಂತ ಹಾಕ್ತೀವಲ್ಲ, ಹಂಗೆ ಗೇರ್ ವ್ಯವಸ್ಥೆಯನ್ನು ಇದರೊಳಗೆ ತಂದಿದ್ದಾದರೆ ಒಟ್ಟಾರೆ ನೂಲು ತೆಗೆಯುವಂಥದ್ದು ಇನ್ನೂ ಹೆಚ್ಚು ಸುಲಭ ಆಗ್ತದೆ, ಹೆಚ್ಚು ನೂಲು ತೆಗಿಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಸುಧಾರಣೆ ಮಾಡೋದು ಸಾಧ್ಯ ಇದೆ ಅಂತ ಅನ್ನೋದು ಮೊದಲನೇ ಮಾತು. ಎರಡನೇದು, ಎಲ್ಲೋ ನಮಗೆ ಒಬ್ಬೊಬ್ಬರಿಗೆ ಇದು ಗೊತ್ತಾಗ್ತದೆ, ಯಂಗ್ ಜನ್ರೇಷನ್ದವ್ರಿಗೆ ಇದು ಹೆಂಗೆ ಗೊತ್ತಾಗೋದು ಅನ್ನೋ ಮಾತೇನಿದೆಯೋ, ನಾನು ಹೇಳಿದ ಹಾಗೆ ಒಂದು ಧಾರವಾಡದೊಳಗಿರುವಂಥ ಬಾಲಬಳಗ ಶಾಲೆ ಒಳಗೆ 30 ಮಕ್ಕಳು ಕಲೀಲಿಕ್ಕೆ ಶುರು ಮಾಡ್ಯಾರ. 30 ಅಲ್ಲ, ಪ್ರತಿಯೊಂದು ಕ್ಲಾಸಿನ 5ನೇತೆ ಮೇಲ್ಪಟ್ಟವ್ರು ಎಲ್ಲ ಕ್ಲಾಸ್ನವರು ಕಲೀಲಿಕ್ಕೆ ಶುರು ಮಾಡ್ಯಾರ. ಬೆಂಗಳೂರೊಳಗೆ ಇರುವಂಥ ರಾಮಕೃಷ್ಣ ವಿದ್ಯಾಶಾಲೆ ಅಂತನ್ನುವಂಥ ಆ ಶಾಲೆಯೊಳಗಿನ 100 ಮಕ್ಕಳು ಕಲಿತಾ ಇದ್ದಾರೆ. ಹೌದಪ್ಪ, ಯಾವ್ಯಾವುದು ಪ್ರಾಥಮಿಕ ಮಾಧ್ಯಮಿಕ ಶಾಲೆಯೊಳಗೆ ಕಲಿತಾ, ಕೇವಲ ಅಲ್ಲಿ ಮಾತ್ರ ಕಲಿತಾ ಇದ್ದಾರಂತಿಲ್ಲ. ಇವತ್ತು ಮುಂಬೈ ಐ ಐ ಟಿ ಒಳಗೆ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಕಡ್ಡಾಯದ ಕಲಿಕೆ ಈ ಚರಕ ಅಂತ ನೋಡಿ. ಒಳ್ಳೆಯದು. ಹಾಂ, ಹಾಗಾಗಿ ಸಾಧ್ಯತೆಗಳು ಬಹಳ ಹೆಚ್ಚು. ನಾವು ಅದ್ರ ಕಡೆ ಸ್ವಲ್ಪ ಲಕ್ಷ್ಯ ಕೊಡಬೇಕಾಗಿದೆ. ಸಿಗ್ತಾನೆ ನಿಮ್ಮ ಪ್ರಶ್ನೆಗೆ ಉತ್ತರ? ಬಹುಶಃ ಅಣ್ಣವ್ರು ಹೇಳಿದ್ದಕ್ಕೆ ಎಲ್ರಿಗೂ ತಿಳಿತು ಅನ್ಸದ, ಅವ್ರಿಗೆ ತಿಳಿದಿರಬೇಕು. ಬಹುತೇಕ ಎಲ್ಲ ಸಾಧ್ಯತೆಗಳು ಇದೆ. ನಾವು ಹಂಗೆ ತಿಳ್ಕೊಳ್ಳೋದಕ್ಕಿಂತ ಆ ಒಂದು ಯಾವುದೋ ಒಂದು ಮನೋಭಾವನೆಯಿಂದ ಹೊರಗೆ ಬಂದು ಅದನ್ನು ನಿರಂತರ ಪ್ರಯತ್ನ ಮಾಡೋದ್ರ ಮೂಲಕ ಒಂದು ಹೊಸ ಪರಿವರ್ತನೆಗೆ ನಾವು ನಾಂದಿ ಹಾಡ್ಬೋದು ಅಂತೇಳಿ ಅಣ್ಣ ಹೇಳಿದ್ದಾರೆ. ನಾವೆಲ್ಲ ಇದುವರೆಗೂ ಭಾಳ ವಿಶೇಷವಾಗಿರ್ತಕ್ಕಂಥ ಚಿಂತನೆಯನ್ನು ನಮ್ಮೆಲ್ಲರೂ ಒಂದು ತಲೆ ಹುಳ ಬಿಟ್ಟರೆ ನಿಮಗೆಲ್ರಿಗೂ ಇಂಥದ್ದೆಲ್ಲ ನಮಗೆ ಗೊತ್ತೇ ಇಲ್ಲ. ನಾವು ಯಾವುದೋ ಜಗತ್ತಿನ ದೂರ ಇದೀವಿ. ಹೊಸ ಒಂದು ಇಲ್ಲಿ ಬರಬೇಕಂದ್ರೆ ಸುಮ್ಮನೆ ಅಲ್ರಿ, ಇಲ್ಲಿ ಬರಬೇಕಾದ್ರೂ ಎಲ್ಲ ಸಾಧ್ಯತೆ ಅದ. ಇಲ್ಲಿ ಬರೋದು ಇಲ್ಲೊಂದು ಸುಯೋಗ ಅದ. ಒಂದು ಯಾವುದೋ ಒಂದು ತೊಂದರೆ ನೆಪದೊಳಗು ಬಾಧೆ ರೋಗ ಯಾವುದೋ ನೆಪದಿಂದ ಇಲ್ಲಿ ಬಂದೇವೆ ಅಂದ್ರೆ ಇದು ನಮ್ಮ ಜೀವನದ ಸೌಭಾಗ್ಯ. ಈ ಥರ ಹೊಸ ಸಾಹಸಗಳಿಗೆ, ಹೊಸ ಚಿಂತನೆಗೆ, ಹೊಸ ಬದುಕನ್ನು, ಹೊಸ ಜಗತ್ತನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯದ ಅಂಥೇಳಿ ನಾನು ತಮಗೆ ಅರಿಕೆಯನ್ನು ವ್ಯಕ್ತ ಮಾಡ್ತಾ, ಇವತ್ತು ಡಾಕ್ಟರ್ ಸಂಜೀವಣ್ಣವರು ಅತ್ಯಂತ ನಿರಂತರ ಕೆಲಸ ಕಾರ್ಯಗಳು, ಈಗಲೂ ಕೂಡ ಒಂದು ವಾರದ ಅತ್ಯಂತ ಅದ್ಭುತ ತರಬೇತಿ ಶಿಬಿರವನ್ನು ಮುಗಿಸ್ಕೊಂಡು ನೇರವಾಗಿ ತಮ್ಮ ಕಲಿಗಳ ಜೊತೆಗೆ ಇಲ್ಲಿ ಅತ್ಯಂತ ಸಮಯಕ್ಕೆ ಸರಿಯಾಗಿ ಬಂದು ಬಹಳ ಸಾರ್ಥಕ ರೀತಿಯ ಕಾರ್ಯಕ್ರಮವನ್ನು ಅವರ ಉಪನ್ಯಾಸವನ್ನು ನೀಡಿದ್ದಾರೆ. ಅವರಿಗೆ ಮಹಾಮನಿಯವರ ಪರವಾಗಿ, ಪೂಜ್ಯರ ಪರವಾಗಿ, ತಮ್ಮೆಲ್ಲರ ಪರವಾಗಿ ಅನಂತ ವಂದನೆಗಳು ಸಲ್ಲಿಸ್ಕೊಳ್ತಾ ಅವರಿಗೆ ಒಂದು ಗೌರವ ಸಮರ್ಪಣೆ ಆಶೀರ್ವಾದವನ್ನು ಪೂಜ್ಯರು ಮಾಡಬೇಕು ಅಂತ ವಿನಂತಿ ಮಾಡ್ತಾ ನಾವೆಲ್ಲ ಬಸವ ಮಹಾಮಂತ್ರದೊಂದಿಗೆ ಅವರನ್ನು ಆಶೀರ್ವದಿಸೋಣ. ಪೂಜ್ಯರು ಆಶೀರ್ವಾದ ನೀಡಬೇಕು ಅವರಿಗೆ ಅಂತ ಹೇಳ್ತಾ, ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಬಂಧುಗಳೇ, ಅಣ್ಣ ಆಗಲೇ ತಿಳಿಸಿದಾಗೆ ಇಲ್ಲಿ ಒಂದು ಅತ್ಯಂತ ಇದಕ್ಕೊಂದು ತರಬೇತಿ ಬಗ್ಗೆ ಯಾರ್ಯಾರಿಗೆ ಆಸಕ್ತಿ ಇದೆ, ಇದ್ರ ಬಗ್ಗೆ ಕುತೂಹಲ ಇದೆ, ನೀವೆಲ್ಲ ಇನ್ನೊಂದು 10 ನಿಮಿಷ ಕಾರ್ಯಕ್ರಮ ಪೂಜ್ಯರ ಆಶೀರ್ವಾದದ ನಂತರನೂ ಅವ್ರು ಭೇಟಿಯಾಗಿ ಇಲ್ಲಿ ಒಂದು ಗಳಿಗೆ ಇದ್ದೋಗಿ ನಿಮಗೆ ಏನೇನು ವ್ಯವಸ್ಥೆ ಬೇಕು ತರಬೇತಿನ ಕೊಡಿಸ್ತಕ್ಕಂಥ ವ್ಯವಸ್ಥೆ ಕೂಡ ಆದೀತು ಅಂತೇಳಿ. ಹಾಂ, ಈ ಆಶೀರ್ವಚನ ಆದಮೇಲೆ ಎಲ್ಲರೂ ಪ್ರಸಾದ ಮಾಡ್ಕೋಬೇಕು. ನಂತರ 9:00ವರೆಗೂ ಸಮಯ ಇರುತ್ತೆ. 9:00 ಸರಿಯಾಗಿ ಪಾದಯಾತ್ರೆ, ಬೆಳದಿಂಗಳ ಪಾದಯಾತ್ರೆಗೆ ನಾವೆಲ್ಲ ಅಣಿಯಾಗೋಣ ಅಂತ ಹೇಳ್ತಾ ಎಲ್ಲರೂ ಕೂಡ ಮತ್ತು ನಮ್ಮ ಕಲಿಗಳಿಗೆ ಮತ್ತು ಬಂದಿರ್ತಕ್ಕಂಥ ಎಲ್ಲ ಸದ್ಭಕ್ತರುಗಳು ಅನಂತ ವಂದನೆಗಳನ್ನು ಸಲ್ಲಿಸಿಕೊಂಡು ಇದೀಗ ಪೂಜ್ಯರ ಆಶೀರ್ವಚನಕ್ಕೆ ನಾವೆಲ್ಲ ಅಣಿಯೋಣ. ಪೂಜ್ಯರಿಂದ ಆಶೀರ್ವಚನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಮಹಾಮಾನವತಾವಾದಿ ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಇದುವರೆಗೆ ಚರಕ ಏಕೆ, ಈಗ ಏಕೆ, ಈ ಒಂದು ವಿಶೇಷವಾದ ಪದಗುಚ್ಛಗಳನ್ನು ಆಶ್ರಯಿಸಿ ಮಾತನಾಡುವಂತಹ ಸಾಧಕ ಜೀವಿಗಳು, ಪ್ರಸಿದ್ಧ ವೈದ್ಯರು, ಅದೆಲ್ಲಕ್ಕಿಂತ ಹೆಚ್ಚಾಗಿ ಸಂಜೀವಣ್ಣವರು, ಎಲ್ರಿಗೂ ಅವ್ರ ಆತ್ಮೀಯರಿಗೆಲ್ಲ ಸಂಜೀವಣ್ಣ ಅಂತಲೇ ಕರೀತಾರೆ, ಆತ್ಮೀಯರು ಅಂತಹ ಡಾಕ್ಟರ್ ಸಂಜೀವಣ್ಣವರೇ, ಮತ್ತು ಇಂತಹ ಕಾರ್ಯಕ್ರಮದಲ್ಲಿ ಹರ್ಷಪಟ್ಟು ಪಾಲ್ಗೊಳ್ತಕ್ಕಂಥ ಕಾಶಿನಾಥ ಹಂದ್ರಾಳವರೇ, ಮತ್ತು ನಮ್ಮ ಸಂಜೀವಣ್ಣವ್ರ ಜೊತೆ ಬಂದಿರತಕ್ಕಂಥ ಎಲ್ಲ ಸಾಧಕರೇ, ಕಲಿಗಳೇ, ಮತ್ತು ಇಲ್ಲಿ ನಮ್ಮಲ್ಲಿ ಸೇರಿರ್ತಕ್ಕಂಥ ಆರೋಗ್ಯ ಸಾಧಕರು ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ. ಭಾಳ ದೊಡ್ಡವ್ರು ಇದ್ದಾರೆ. ಅವ್ರು ನಮ್ಮನ್ನು ಪರಿಚಯ ಮಾಡಿಕೊಡ್ಬೇಡಿ ಅಂತ ಅನ್ನೋದಕ್ಕೆ ಸುಮ್ಮನೆ ನಾವು ಅಷ್ಟೇ. ಅಂತಹ ಎಲ್ಲ ಸಾಧಕರೇ ಮತ್ತು ಸೇರಿರ್ತಕ್ಕಂಥ ಎಲ್ಲ ಬಂಧುಗಳೇ, ಪಾದಯಾತ್ರೆಗಾಗಿ
ಬಂದಿರತಕ್ಕಂಥ ನಮ್ಮ ವೀರನಾರಾಯಣ ಕುಲಕರ್ಣಿ ಅವರೇ, ಅವರ ಎಲ್ಲ ಸ್ನೇಹಿತರೆ, ಸರ್ವರಿಗೂ ಶರಣ. ಈ ಚರಕ ಅನ್ನುವಂಥದ್ದು ನನಗೆ ಅಂದರೆ ಗಾಂಧೀಜಿ ಸಾಹಿತ್ಯದ ಬಗ್ಗೆ ನನಗೆ ಮೊದಲಿಂದನೂ ಕುತೂಹಲ. ಯಾಕೆಂದರೆ ನಾನು ಟೀಚರ್ ಆಗೋಕ್ಕೆ ಮುಂಚೆನೇ ಬೇಸಿಗೆ ರಜದಲ್ಲಿ ಗಾಂಧೀಜಿ ಪುಸ್ತಕವನ್ನು ಒಂದು ಬ್ರೈಲ್ ಲಿಪಿಲಿ ಬರೆದುಕೊಟ್ಟೆ ಒಂದು ಸ್ಕೂಲ್ಗೆ. 1-2 ತಿಂಗಳು ಅದು ಹಿಡಿತು ಕೆಲಸ. ಅಂದರೆ 6 ತಾಸು 8 ತಾಸು ಬರಿತಿದ್ದೆ ಅವಾಗ. ಅಂದರೆ ಇನ್ನೂ ಸನ್ಯಾಸಿ ಆಗೋದಕ್ಕೆ ಮುಂಚೆ 91-92ರಲ್ಲಿ. ಆವಾಗ ಗಾಂಧೀಜಿ ಬಗ್ಗೆ ಕುತೂಹಲ ಶುರು ಆಯಿತು. ಆಮೇಲೆ ಬಸವಣ್ಣವ್ರ ತತ್ವ, ಬಸವಣ್ಣವ್ರದ್ದು ಅರ್ಥ ಆದಮೇಲೆ, ಬಸವಣ್ಣವ್ರ ನಮಗೆ ಅರ್ಥ ಆಗಿರಲಿಲ್ಲ ಮೊದಲು. ಅವರು ಏನು ಅನುಭವ ಮಂಟಪ ಸ್ಥಾಪಕರು, ಕಲ್ಯಾಣದಾಗಿದ್ದರು. ಆಮೇಲೆ ಹರಳೆಯ ಮದುವರ್ಸೋ ಮಕ್ಳಿಗೆ ಮದುವೆ ಮಾಡಿಸಿದ್ರು. ಆಮೇಲೆ ಕ್ರಾಂತಿ ಆಯಿತು, ಇಷ್ಟೇ ಗೊತ್ತಿತ್ತು ಕಾಲೇಜಲ್ಲಿ. ಅದು ಕಾಲೇಜಿಗೆ ಬಂದಮೇಲೆ, ಕಾಲೇಜಿಗೆ ಬರೋ ತನಕ ಅಷ್ಟು ಗೊತ್ತಿಲ್ಲ. ಮುಂದೆ ಲಿಂಗಾನಂದ ಸ್ವಾಮೀಜಿಯವ್ರ ಪ್ರವಚನ ಕೇಳಿದ ಮೇಲೆ ಗಾಂಧೀಜಿಯವ್ರ ಬಗ್ಗೆ, ಬಸವಣ್ಣವ್ರ ಬಗ್ಗೆ ಸಮಾನವಾಗಿ ಭಕ್ತಿ ಶುರುವಾಯಿತು. ಆಮೇಲೆ ಗಾಂಧೀಜಿ ಅಧ್ಯಯನ ಅವಾಗವಾಗ ಯಾವಾಗಲಾದ್ರೂ ಮಾಡ್ತಿದ್ದೆ. ಆದರೂ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದ ಬಗ್ಗೆ ಕೆಲವರು ಅರ್ಧಂಬರ್ಧ ತಿಳ್ಕೊಂಡಂಥವ್ರ ಬಗ್ಗೆ ಮಾತಾಡುವಾಗ ಗಾಂಧೀಜಿ ಏನು ಅಹಿಂಸಾ ತತ್ವ ಅನುಸರಿಸಿದ್ರು, ಅದು ಸರಿಯಲ್ಲ ಅನ್ನೋ ನಿಲುವಿಗೆ ಬಂದ್ಬಿಟ್ಟಿದ್ದೆ ನಾನು. ಕೆಲವು ದಿವಸ ಆ ನಿಲುವಿನಲ್ಲೂ ಇದ್ದೆ ನಾನು. ಆಮೇಲೆ ಗೊತ್ತಾಯಿತು, ಓಹೋ ಇಲ್ಲ, ಗಾಂಧೀಜಿ ಸಾಮಾನ್ಯ ಅಲ್ಲ, ಅವರು ಗಾಂಧೀಜಿಯನ್ನು ಪರಮಾತ್ಮನೇ ಕಳಿಸ್ಕೊಟ್ಟಿರ್ತಕ್ಕಂಥದ್ದು, ಅದೊಂದು ವಿಶೇಷ ಚೇತನ, ಅವತಾರ ಚೇತನ ಅಂತ ಏನಂತಾರ ಹಾಗೆ ಅಂತ ಅರ್ಥ ಆಯಿತು. ಇನ್ನು ಅವರು ಪ್ರಾಕ್ಟಿಕಲಿಸ್ಟ್ ಗಾಂಧೀಜಿ. ಅದು ನನಗೆ ಯಾವ ಥರ ಜಾರಿಗೆ ತರ್ಬೋದು, ಕಾಯಕದ ಬಗ್ಗೆ ಪ್ರೀತಿ ಇತ್ತು ನನಗೆ. ಈ ಬ್ಯಾಸ್ಕೆಟ್ ಎಣೆದು ಕಲ್ತಿದ್ದೆ ನಾನು. ಪ್ಲಾಸ್ಟಿಕ್ ವೈರ್ಗಳಲ್ಲಿ ಇರುತ್ತಲ್ಲ, ಅದನ್ನು ನಮ್ಮ ಸ್ಕೂಲಲ್ಲಿ ಕಲಿಸೋರು, ಆದರೆ ಅವಾಗ ಕಲ್ತಿರ್ಲಿಲ್ಲ ನಾನು. ಸನ್ಯಾಸಿ ಆದಮೇಲೆ ಅದನ್ನು ಕಲ್ತ್ಕೊಂಡೆ. ಸಮಯ ಉಳಿತಿತ್ತು, ಭಾಳ ಸಮಯ ಇರ್ತಿತ್ತು ಅವಾಗ, ಇಷ್ಟು ಕೆಲಸ ಇರ್ತಿರ್ಲಿಲ್ಲ. ಬ್ಯಾಸ್ಕೆಟ್ ಕಲಿತಿದ್ದೆ. ಆಮೇಲೆ ಬರ್ತಾ ಅದು ಯಾಕೋ ವೈರು ಪ್ಲಾಸ್ಟಿಕ್ದು, ಆಮೇಲೆ ಅದು ಉಷ್ಣ ಆಗ್ತಿತ್ತು, ಕೈಗೆ ತೊಂದರೆ ಆಗ್ತಿತ್ತು. ಆಮೇಲೆ ಅದನ್ನು ಕೇಳೋರು ಇರಲಿಲ್ಲ. ಆಮೇಲೆ ಬ್ಯಾಗ್ಗಳು ಬಂದು, ಪ್ಲಾಸ್ಟಿಕ್ ಕವರ್ಗಳು ಬಂದು, ಹಂಗಾಗಿ ಅದನ್ನು ಯಾರೂ ಕೇಳ್ತಿರ್ಲಿಲ್ಲ. ಹಂಗಾಗಿ ಅದನ್ನು ಬಿಟ್ಬಿಟ್ಟೆ. ಆದರೆ ತಲೆಯಲ್ಲಿ ಕೊರಿತಾ ಇತ್ತು, ಏನಾದರೂ ಕಾಯಕ ಮಾಡಬೇಕಲ್ಲ, ಇಷ್ಟು ಸಾಕಾಗಲ್ಲ ಓದೋದು, ಪ್ರವಚನ ಮಾಡೋದು. ಇನ್ನು ಆರೋಗ್ಯದ ಸಲಹೆ ಕೊಡೋಕೆ ಶುರು ಮಾಡಿದ್ಮೇಲೆ, ಆರೋಗ್ಯ ಸಿಗೋಕ್ಕೆ ಜನರಿಗೆ ಶುರು ಆದಮೇಲೆ ನನಗೆ ಸಂತೋಷ ಆಗ್ತಿತ್ತು. ಆದರೆ ಇನ್ನೂ ಏನೋ ಕೊರತೆ ಅನ್ನಿಸ್ತಿತ್ತು. ಪ್ರಾಯಶಃ ಅದಕ್ಕೆ ದೇವರು ನನಗೆ ಆ ಭಾವನೆ ಬರೋದಕ್ಕೆ, ಅದು ಹೊಳಿಬೇಕಾದ್ರೆ ಉಳುವಿ ಬಸವ ಕಲ್ಯಾಣ ಪಾದಯಾತ್ರೆ ಮಾಡಬೇಕಾಗಿ ಬಂತು. ಸುಮಾರು 640 ಕಿಲೋಮೀಟ್ರು 26 ದಿನಗಳ ಕಾಲ. ಏನು ಅವಾಗ ಬೆಳಗ್ಗೆ ಎದ್ದು ಮಾಡಿದ್ವು, ಆ ಪುಣ್ಯದ ಫಲದಿಂದ ನನಗೆ ಬಂದಾಗ ಡಿಸೆಂಬರ್ ತಿಂಗಳು ಒಂದು ದಿವಸ ಬಂದಮೇಲೆ, ಹುಲ್ಸೂರಿಂದ ಬಂದಮೇಲೆ, ಅಥವಾ ಹುಲ್ಸೂರಲ್ಲಿ ಇದ್ದಾಗಲೂ ಏನೋ, ಯಾಕೆ ಚರಕ ನಾವು ನೂಲ್ಬಾರ್ದು ಅಂತ ಅನ್ನಿಸ್ತು ಒಂದು ದಿವಸ ಮನಸ್ಸಲ್ಲಿ. ತಕ್ಷಣವೇ ಚರಕದ ಬಗ್ಗೆ ನನಗೆ ನೆನಪಿದ್ದವರು ಅಂತಂದರೆ ಖಾದಿ ಭಂಡಾರದವರು, ನಮ್ಮ ಖಾದಿ ಬೋರ್ಡ್ನವರು, ಬಸವಪ್ರಭು ಹೊಸ್ಕೇರಿ ಅವರು. ಬಸವಪ್ರಭು ಹೊಸ್ಕೇರಿ ಅವ್ರಿಗೆ ಫೋನ್ ಮಾಡಿ, ನೋಡ್ರಿ ನನಗೆ ಹಿಂಗೆ ಚರಕದ ಬಗ್ಗೆ ಒಂದು ಒಲವು ಬಂದಿದೆ, ನನಗೆ ಚರಕ ಕಲಿಸ್ಬೇಕಲ್ಲ, ನೀವು ಕಲಿಸ್ತೀರೋ ಏನು ಮಾಡ್ತೀರಾ? ಅವರೊಂದು 4-5 ದಿವಸ ಎಲ್ಲ ಹೊರಗಡೆ ಇದ್ದರು. ಇಲ್ಲ ಸ್ವಾಮೀಜಿ, ನಾನು ಸೋಮವಾರದ ದಿವಸ ಬರ್ತಾ ಇದ್ದೀನಿ ಧಾರವಾಡಕ್ಕೆ, ಬಂದಮೇಲೆ ನಾನು ನಿಮಗೆ ಬಂದು ಭೇಟಿ ಆಗ್ತೀನಿ, ಅಲ್ಲೇ ಬರ್ತೀನಿ ಅಂತಂದು. ನಾನು ಅದೇ ಅಂದೆ, ನಿಮ್ಗಾದ್ರೆ ನೀವಾದ್ರೆ ಬರೋದ್ರೆ ಬನ್ನಿ, ಇಲ್ಲ ನಾನೇ ಬನ್ನಿ ಅಂತ ಅಂತಂದ್ರೆ ನಾನೇ ಬರ್ತೀನಿ, ಎಲ್ಲಿಗೆ ಬರ್ಬೇಕು ಹೇಳಿ. ಇಲ್ಲ ನಾನೇ ಬರ್ತೀನಿ. ಅವ್ರು ಸುಮ್ಮನೆ ಬರಲಿಲ್ಲ, ಬರೋರು ಬಂದರು. ಅವತ್ತು 4-5 ಜನರು, ನಮ್ಮ ಸಂಜೀವಣ್ಣವ್ರನ್ನು ಅವ್ರನ್ನೂ ಸೇರಿಸ್ಕೊಂಡು 4-6 ಜನರನ್ನು ಕರ್ಕೊಂಡೇ ಬಂದರು. ಅವತ್ತು ಬಹಳ ಖುಷಿ ವ್ಯಕ್ತಪಡಿಸಿದ್ರು. ಅವತ್ತು ಈ ಪೆಟ್ಟಿಗೆ ಚರಕ ತಂದಿದ್ರು ಅವರು. ಆಮೇಲೆ ನೋಡಿದೆ ನಾನು, ಅವತ್ತು ಡಿಸ್ಕಷನ್ ಮಾಡಿದ್ಮೇಲೆ ಡಿಸೆಂಬರ್ ತಿಂಗಳದು ಡಿಸ್ಕಷನ್ ಮಾಡಿದ್ಮೇಲೆ ಆಯಿತು, ಹಾಗಾದರೆ ಇಲ್ಲ ನಾನು ನಿಮ್ಮ ಮನೆಗೆ ಬರ್ತೀನಿ ಅಂಥೇಳಿ ಮರುದಿವಸ ಅಥವಾ 2-3 ದಿವಸದಲ್ಲಿ ಸಂಜೆ ಮರುದಿವಸನೇ ಡಾಕ್ಟ್ರ್ ಮನೆಗೆ ಹೋಗಿ ಅಲ್ಲಿ ಇನ್ನೊಂದಿಬ್ಬರು 4 ಜನ ಸಾಧಕರನ್ನು ಸೇರಿಸಿದ್ರು. KH ನಾಯ್ಕ ಅವ್ರನ್ನ, ಅವ್ರ ಸ್ನೇಹಿತರನ್ನೆಲ್ಲ ಸೇರಿಸಿದ್ರು ಡಾಕ್ಟ್ರು. ಆವಾಗ ಅಲ್ಲಿ ಅಭಿಪ್ರಾಯ ಬಂದಿದ್ದೇನೆಂದರೆ, ಚರಕಕ್ಕಿಂತ ಮೊದಲು ತಕಲಿ ನೋಡಿದ್ರಲ್ಲ, ತಕಲಿ ಹಿಡೀರಿ ತಕಲಿ ಹಿಡೀರಿ ಹಂಜಿ ಅಂತ ಒಂದು ಪದ್ಯನೇ ಇತ್ತು. ನಾವು 1ನೇ ಕ್ಲಾಸಲ್ಲಿದ್ದಾಗ ಅದು ಕೆಳಗಡೆ ಬಿಲ್ಲೆ ಥರ ಇರುತ್ತೆ, ಹಿಂಗೆ ತಿರುಗಿಸ್ಕೊಂತ ಹೋಗೋದು, ಅದು ನೂಲ್ಕೊಳ್ಳೋದು ತುಂಬ ಚೆನ್ನಾಗಿ ನೂಲಾಗತ್ತೆ ಅದು. ಆದರೆ ನಿಧಾನ ಆಗತ್ತೆ, ಅದು ಭಾಳ ನಿಧಾನ ಆಗುತ್ತೆ.
ಅದಕ್ಕೆ ನಾನು ಹೇಳಿದೆ ಇಲ್ಲ ಪ್ರಯತ್ನ ಪಟ್ವಿ, ಅದು ಯಾಕೋ ನಮಗೆ ಸರಿ ಹೋಗಲಿಲ್ಲ. ಅದಕ್ಕೆ ಡಾಕ್ಟ್ರಿಗೆ ಹೇಳಿದ್ದೆ ಮುಂಚೆನೆ ಒಂದು ಚರ್ಕ ಮಾಡಿಸ್ಬಿಡಿ ಅಂತ ಹೇಳಿ ಚರ್ಕ ಮಾಡಿ ತರಿಸಿದ್ರು. ಜನವರಿ ತಿಂಗಳಲ್ಲಿ ತರಿಸಿದ್ರು ಅನ್ಸುತ್ತೆ, ಅಥವಾ ಫೆಬ್ರವರಿ ಬಂತು. ಚರ್ಕ ತೊಗೊಂಡು ಬಂದೆ. ಆ ಶ್ರೀಲಂಕಾಕ್ಕೆ ಹೋಗೋದು ಬಂದಿತ್ತು ಅವಾಗ. ಸರಿ, ನಾನು ಚರ್ಕ ತರಿಸಿಟ್ಬಿಟ್ಟು ಅದಿನ್ನೂ ಜೋಡಿಸೂ ಇರಲಿಲ್ಲ. ನೀಲಮ್ಮವ್ರಿಗೆ ಹೇಳಿ ಹೋದೆ. ಅವರು ಅಮಾವಾಸ್ಯೆ ಅತಿಥಿಗಳಾಗಿ ಮಾಡಿದ್ವಿ KH ನಾಯ್ಕ ಅವ್ರನ್ನ. ಅವ್ರು ಬಂದು ಚರ್ಕ ಎಲ್ಲ ಜೋಡಿಸಿ ನೂಲದನ್ನು ಕಲಿಸಿ ಹೋಗಿದ್ರು. ಅವತ್ತು ಅಕ್ಬರ್ ಬಂದಿದ್ದ. ಅವತ್ತು ನಮ್ಮ ಕಾಶಿನಾಥ್ ಅವ್ರ ಕಾರ್ಯಕ್ರಮ ಇಟ್ಕೊಂಡಾಗ ನೀಲಮ್ಮವ್ರು ಹೇಳಿದ್ರು, ತುಂಬ ಸ್ಪೀಡಾಗಿ ನೇದ್ರು ಅವರು ನೂಲಿದ್ರು, ತುಂಬ ಚೆನ್ನಾಗಿ. ಆ ಹುಡುಗನ ಕರೆಸಿದ್ರೆ ನಮಗೆ ಚೆನ್ನಾಗಿ ಹೇಳ್ಕೊಡ್ಬೋದು ಅಂತೇಳಿ. ಅದು ಯೋಗ ಅಂದ್ರೆ ಯಾವುದೇ ಒಂದು ಕಲಿಬೇಕಾದ್ರೂ ಅವಸರ ಮಾಡಿದ್ರು ಆಗಲ್ಲ. ನಾವು ಈ ಅವಸರ ಪ್ರವೃತ್ತಿ ಏನಿರುತ್ತೆ, ಎಷ್ಟೇ ಅವಸರ ಮಾಡ್ತೀವಲ್ಲ ಅಷ್ಟೇ ಬೇಗ ಹಿಂದಕ್ಕೆ ಹೋಗ್ಬಿಡ್ತೀವಿ. ಅದಕ್ಕೆ ನಾನು ಅವಸರ ಮಾಡಲಿಲ್ಲ. ನೋಡೋಣ, ನನಗೆ ಅಪೇಕ್ಷೆ ಇದೆ, ದೇವರ ಹೇಗೆ ಮುನ್ನಡೆಸ್ಕೊಂಡು ಹೋಗ್ತಾನೆ ನೋಡೋಣ ಅಂತೇಳಿ ಸುಮ್ಮನೆ ಇದ್ದೆ. ಚರ್ಕ ಅಂತೂ ತರಿಸಿಟ್ಟಿದ್ದೀವಿ. ಮತ್ತು ನಮ್ಮಲ್ಲಿ ಕೆಲಸ ಜಾಸ್ತಿ ಇದೆ, ಫುಲ್ ಟೈಮ್ ಕೆಲಸ ಮಾಡ್ತಾರೆ ನಮ್ಮಲ್ಲಿ. ಎಲ್ಲರೂ ಕೆಲಸ ಇದ್ದೇ ಇರುತ್ತೆ. ಅದ್ರ ನಡುವೆ ಅರ್ಧ ಗಂಟೆ 1 ಗಂಟೆ ವಿಶ್ರಾಂತಿಗೆ ಏನು ಕೊಡ್ತೀವೋ, ಇನ್ಮೇಲೆ ನೀವು ಆ ಚರ್ಕ ನೂಲ್ತಾನೆ ವಿಶ್ರಾಂತಿ ತಗೋಬೋದು. ಅದು ಒಂಥರ ನಿದ್ದೆಗಿಂತ ಶ್ರೇಷ್ಠವಾಗ್ತದೆ. ನಿದ್ದೆ ಏನು ಮಾಡ್ತೀರಿ ನೀವು, ಅದಕ್ಕಿಂತ ಶ್ರೇಷ್ಠವಾದ. ಅದಕ್ಕೆ ಗಾಂಧೀಜಿ ಖುಷಿ ಪಡ್ತಿದ್ದೇನಕ್ಕೆ ಅಂದರೆ, ಚರ್ಕ ನೂಲ್ತಾ ಇದ್ರೆ ನಿದ್ದೆ ಬರ್ತಿರ್ಲಿಲ್ಲ ಅವ್ರಿಗೆ. ಬೆಳಿಗ್ಗೆ ಬೇಗ ಹೇಳ್ತಿದ್ರು, 4 ಗಂಟೆಗೆ ಹೇಳ್ತಿದ್ರು. ರಾತ್ರಿ 11 ಗಂಟೆ ತನಕ ಏನಾದರೂ ಕೆಲಸ ಮಾಡ್ತಿದ್ರು, ಬರೆಯೋದು, ಚರ್ಕ ನೂಲೋದು, ಏನಾದರೂ ಮಾಡ್ತಿದ್ರು. ಅದಕ್ಕೆ ನೀವು ಕೂಡ ನಾವು ಮಧ್ಯಾಹ್ನ ನಿದ್ದೆ ಮಾಡೋದು ಅವಾಯ್ಡ್ ಮಾಡೋಣ. ನಮ್ಮಲ್ಲಿ ಭಾಳ ಜನ ಮಾಡಲ್ಲ. ನನಗೂ ಮಧ್ಯಾಹ್ನ ನಿದ್ದೆ ಮಾಡಿದ್ರೆ ರಾತ್ರಿ ನಿದ್ದೆ ಬರೋದೇ ಇಲ್ಲ, ಅದಕ್ಕೆ ನಾನು ಮಾಡಲ್ಲ. ಆ ಸಮಯವನ್ನು ನಾವು ಚರ್ಕ ನೂಲೋದಕ್ಕೆ ದಿವಸಕ್ಕೆ ಕನಿಷ್ಠ ಪಕ್ಷ 2 ತಾಸು, ಗರಿಷ್ಠ 4 ತಾಸು ಮಾಡ್ಕೊಳ್ಳೋಣ. ಕನಿಷ್ಠ 2 ತಾಸಾದರೂ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು ಅಂತ ಅನಿಸುತ್ತೆ. ಇನ್ನು ಈ ಕೃತಕ ನೂಲಿನ ಬಟ್ಟೆ ತುಂಬ ಜನ ತುಂಬ ತಗೊಳ್ತಾ ಇದ್ದೀರಾ. ಇವತ್ತು ನನಗನ್ನಿಸ್ತಾ ಇದೆ, ನನ್ನ ಹತ್ರ ಇನ್ನು ಕೃತಕ ನೂಲಿಂದು ಪಾಲಿಸ್ಟರ್ದು ಒಂದು ಬನಿಯನ್ನು ಶರ್ಟು 1-2 ಶರ್ಟ್ ಇರಬೇಕು. ಅದು ಬೇರೆಯವ್ರು ಕೊಟ್ಟಿರೋದು. ಅದನ್ನೇನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಇವಾಗ. ಅದನ್ನು ಇನ್ಮೇಲೆ ಉಪಯೋಗಿಸಲ್ಲ. ಇನ್ಮೇಲೆ ಕೃತಕ ನೂಲಿನ ಬಟ್ಟೆಯನ್ನು ನಾನು ಯಾವುದೇ ಕಾರಣಕ್ಕೂ ಉಪಯೋಗಿಸೋದಿಲ್ಲ. ಯಾಕಂದರೆ ನೋಡಿ, ನಮ್ಮ ವಾಷಿಂಗ್ ಮೆಷಿನ್ ನಮಗೆ ಗೊತ್ತೇ ಇರಲ್ಲ ಈ ಸತ್ಯಗಳು ನಮಗೆ ಗೊತ್ತಿರಲ್ಲ. ಮತ್ತು ನೀವು ತಾಯಂದರು ಸೀರೆ ಏನು ಬಳಸ್ತಿದ್ದೀರಲ್ಲ, ತುಂಬ ಜನ ಕೃತಕ ನೂಲಿನ ಸೀರೆ ಮತ್ತು ಕೃತಕ ನೂಲಿನ ಡ್ರೆಸ್, ಚೂಡಿದಾರ ಅವೆಲ್ಲ ಕೃತಕ ನೂಲಿನ. ಆಮೇಲೆ ಗಾರ್ಮೆಂಟ್ಸಲ್ಲಂತೂ ತುಂಬ ಬಟ್ಟೆಗಳು ಕೃತಕ ನೂಲಿನ ಬಟ್ಟೆಗಳೇ. ಏನು ಪಾಲಿಯಸ್ಟರು, ಲೈಕ್ರಾ, ಮತ್ತು ಯಾವ್ದು ಇನ್ನೊಂದು ಪಾಲಿಫೈಬರ್, ಕೃತಕ ಇದು ಹರಿಹರದಲ್ಲಿ ತಯಾರಾಗ್ತಿದೆಯಲ್ಲ ಪಾಲಿಫೈಬರ್. ಬಹಳ ಪರಿಸರಕ್ಕೆ ಎಷ್ಟು ಕೆಟ್ಟದ್ದಾಗ್ತಿದೆ ಅದು ಅಂದರೆ. ಆಮೇಲೆ ನದಿಗೆ ಅದನ್ನು ಹೊಲಸ್ಬಿಡ್ತಾ ಇದ್ದಾರೆ. ತುಂಗಭದ್ರಾ ನದಿ ನೀರು ಕೆಡ್ತಾ ಇದೆ. ಡೈರೆಕ್ಟಾಗಿ ನಡೀತಾ ಇದೆ ಅದೆಲ್ಲ, ಸರ್ಕಾರದ ಒಪ್ಪಿಗೆಯಿಂದ ನಡೀತಾ ಇದೆ. ಕಾರಲ್ಲಿ ನಾವು ಗ್ಲಾಸ್ ಹಾಕ್ಕೊಂಡು AC ಹಾಕ್ಕೊಂಡು ಅಲ್ಲಿ ಗಾಡಿ ಹೊಡೆದ್ರು ಕೂಡ ನಮಗೆ ವಾಸನೆ ಬರುತ್ತೆ. ಅದನ್ನು ಬೇಧಿಸ್ಕೊಂಡು ಇನ್ನು ಅಲ್ಲಿರೋರ ಗತಿ ಏನಾಗಿರ್ಬೇಕು, ಇಂಥದ್ದೆಲ್ಲ ಆಗ್ತಾ ಇದೆ. ಅದಕ್ಕೆ ನಾವು ಸಾಧ್ಯವಾದಷ್ಟು ಕೃತಕ ನೂಲಿನ ಬಟ್ಟೆಯಿಂದ ಇವತ್ತಿಂದ ನಾವು ಸ್ವಾತಂತ್ರ್ಯ ಹೋರಾಟಗಾರರು ಏನು ಸಂಕಲ್ಪ ಮಾಡಿದ್ರು, ಆ ಸಂಕಲ್ಪವನ್ನು ನಾವು ಮಾಡಬೇಕಾಗಿದೆ. ಆ ಸಂಕಲ್ಪವನ್ನು ಮಾಡಿ ನಾವು ಕೃತಕ ನೂಲಿನ ಬಟ್ಟೆಯನ್ನು ಹಾಕೋದಿಲ್ಲ ಅನ್ನೋ ಸಂಕಲ್ಪವನ್ನು ಮಾಡಿ ಅದನ್ನು ಏನು ಮಾಡಬೇಕು, ಸುಡೋದು ಬೇಡ. ಯಾಕೆ ಸುಡೋದು ಇನ್ನೂ ಕೆಟ್ಟದ್ದು. ಅದಕ್ಕೆ ಏನು ಮಾಡಬೇಕು ಅನ್ನೋದು ನಮ್ಮ ಡಾಕ್ಟರ್ ಜೊತೆಗೆ, ತಜ್ಞರ ಜೊತೆಗೆಲ್ಲ ಚರ್ಚೆ ಮಾಡಿ ಅದಕ್ಕೇನಾದ್ರು ಪರಿಹಾರ ಹುಡ್ಕೋಣ. ಗೊತ್ತಾಯ್ತಲ್ಲ, ಅದಕ್ಕೇನು ಮಾಡ್ಬೋದು ಅನ್ನೋದನ್ನು ಆಮೇಲೆ ವಿಚಾರ ಮಾಡೋಣ. ಆದರೆ ಮೊದಲು ಹಾಕೋದು ಬೇಡ. ಮತ್ತು ಆರೋಗ್ಯಕ್ಕೂ ಒಳ್ಳೇದಲ್ಲ ಅದು. ಬೆವರು ಬರೋದು ಆಚೆ, ಅಂದರೆ ಗಾಳಿ ಆಡೋದಿಲ್ಲ, ಬೆವರು ಜಾಸ್ತಿ ಬರುತ್ತೆ. ಅದು ಆಚೆ ಆ ಸೂಕ್ಷ್ಮಾಣು ಜೀವಿಗಳು ಗಾಳಿಗೆ ಹೋಗೋದಿಲ್ಲ, ನಮ್ಮೊಳಗೆ ಇರ್ತವೆ. ಗಡ್ಡೆಗಳು ಮತ್ತು ಹೆಣ್ಮಕ್ಳಿಗೆ ಪ್ರಾಯಶಃ ಈ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇರೋದಕ್ಕೂ ಕೃತಕ ನೂಲಿನ ಬಟ್ಟೆಗಳ ಕಾರಣ ಇರ್ಬೋದು ಅಂತ ಅನಿಸುತ್ತೆ. ಅದಕ್ಕೆ ಕೃತಕ ನೂಲಿನ ಬಟ್ಟೆಯನ್ನು ಸಾಧ್ಯವಾದಷ್ಟು ನಾವು ತ್ಯಜಿಸೋಣ. ಕಾಟನ್ ಬಟ್ಟೆಯನ್ನೇ ಹಾಕೋಣ. ಸಿಲ್ಕ್ ಕೂಡ, ಅಂದರೆ ರೇಷ್ಮೆ, ಅದು ಕೂಡ ಹಿಂಸೆ ಇದೆ. ಅದರಲ್ಲಿ ರೇಷ್ಮೆನಲ್ಲಿ ಹಿಂಸೆ ಇದೆ. ಹುಳಗಳು ಸಾಯಬೇಕು. ಆಮೇಲೆ ಅದು ಬೆಳಿಬೇಕಾದ್ರೆ ಇದು ಬೇಗ ಬೆಳೆಯುತ್ತೆ, ಅದು ಹುಳ ಬೇಗ ಉತ್ಪತ್ತಿ ಮಾಡುತ್ತೆ ನಿಜ. ಆದರೆ ಹತ್ತಿಯಷ್ಟು ಅದರಲ್ಲಿ ತತ್ವ ಇಲ್ಲ, ಹತ್ತಿಯಷ್ಟು ಅಹಿಂಸಾ ತತ್ವ ಇಲ್ಲ. ಮತ್ತು ರೈತರು ಹತ್ತಿಯನ್ನು ಯಾರು ಬೇಕಾದ್ರೂ ಬೆಳಿಬೋದು. ಇಂಥದ್ದೆಲ್ಲ ಅನುಕೂಲತೆಗಳಿದೆ. ಅದನ್ನು ನಾವು ಸಾಧ್ಯವಾದಷ್ಟು ಜಾರಿಗೆ ತರೋಣ. ಯಾಕೆ ಏನು ಮಾತಾಡ್ತಿದ್ದೀರಾ ನೀವೆಲ್ಲ?
ಹೊಸದಾಗಿ ನೂಲ್ ಹಾಕ್ತಾರೆ ಹಾ ಹೇಳ್ಕೊಡತ್ತಾರ. ಓ ಹೇಳ್ಕೊಡಕ್ ಶುರು ಮಾಡ್ಬಿಟ್ರು. ಹಾ ಮಾನಸ ಮಾನಸ್ವಿ, ಹಾ ಅವಳು ಧ್ಯಾನಕ್ಕೋಸ್ಕರ ಬಂದಿದ್ದಾಳೆ. ಕಲೀರಿ, ಬಹಳ ಸಂತೋಷ. ಆಮೇಲೆ ನಿಮ್ಮ ಅಪ್ಪ ಅಮ್ಮಂಗೆ ಹೇಳಿ, ಈಗ ಆದ್ಯತೆ ಅಂತ ಹೇಳ್ತಿದ್ದೆ ನಾನು, ಬಂಗಾರ ತಗೊಳ್ಳೋಕೆ ಆದ್ಯತೆ ಕೊಡ್ತೀವಿ, ಮೊಬೈಲ್ ತಗೊಳಕ್ ಆದ್ಯತೆ ಕೊಡ್ತೀವಿ, ಇನ್ನು ಏನೇನಕ್ಕೂ ಆದ್ಯತೆ ಕೊಡ್ತೀವಿ. ಇನ್ಮೇಲೆ ಉಪವಾಸಕ್ಕೆ ಆದ್ಯತೆ ಕೊಡೋಣ, ಚರ್ಕಕ್ಕೆ ಆದ್ಯತೆಯನ್ನು ಕೊಡೋಣ ಅಂತ ತಿಳ್ಕೊಂಡು ಹೇಳ್ತಾ ಅಕ್ಬರ್ಗೆ ಈಗ ಬರ್ತ್ಡೇಗೆ ಚರ್ಕ ತರ್ಲಿಕ್ಕೆ ಹೇಳ್ಬೇಕು ಅಪ್ಪಾಜಿಗೆ. ಆಮೇಲೆ ಅಕ್ಬರ್ ಈಗ ನಾಳೆಯಿಂದ ಇಲ್ಲಿ 3 ಗಂಟೆಯಿಂದ ಕ್ಲಾಸ್ ಸ್ಟಾರ್ಟ್ ಮಾಡ್ತಾನೆ ನಾಳೆಯಿಂದ. ಅದಕ್ಕೆ ಯಾರು ನೋಡಕ್ ಬರ್ಬೋದು. ನಾನು 3 ದಿವಸ ಇರ್ತೀನಿ ನಾಳೆಯಿಂದ, ಆಮೇಲೆ ಒಂದು 10 ದಿವಸ ಇರಲ್ಲ ನಾನು. ಆದ್ದರಿಂದ 10 ದಿವಸನೂ ಮಾಲಿಂಗ್ಪುರಕ್ಕೂ ನಾನು ಬರ್ತೀನಿ ಅಂತ ಹೇಳಿದ್ದಾರೆ. ನಾವು ಅಲ್ಲಿ ಅಭ್ಯಾಸ ಮಾಡ್ತೀವಿ. ಪ್ರಾಯಶಃ ಮಾಲಿಂಗ್ಪುರದ ಮುಗಿಯೊತ್ತಿಗೆ ನಾನು ಇನ್ನೂ ಚೆನ್ನಾಗಿ ಅದನ್ನು ನಾವು ಇನ್ನು ಆಮೇಲೆ ಡಿಸ್ಕಷನ್ ಮಾಡಿ, ಪ್ರಶ್ನೆ ಕೇಳೋರು ಈಗಿಲ್ಲ. ಈಗ ಮಂಗಳ ಆಗುತ್ತೆ, ಮಂಗಳ ಆದಮೇಲೆ ಪ್ರಸಾದ ಆಗುತ್ತೆ, ಪ್ರಸಾದ ಆದಮೇಲೆ ನೀವು 1 ಗಂಟೆ ಅಥವಾ 3/4 ಗಂಟೆ ಡಿಸ್ಕಷನ್ ಮಾಡ್ಬೋದು. ಡಾಕ್ಟ್ರು ಕೂಡ ಇವತ್ತು ವಿಶೇಷ ಅಂದರೆ ನಮ್ಮ ಪಾದಯಾತ್ರೆ ಕಾರ್ಯಕ್ರಮಕ್ಕೆ ಡಾಕ್ಟ್ರು ಕೂಡ ಭಾಗವಹಿಸ್ತಾ ಇದ್ದಾರೆ. ಕುಲಕರ್ಣಿ ಡಾಕ್ಟ್ರು ಸಂಜಯ್ ಕುಲಕರ್ಣಿ ಅವರು ಭಾಗವಹಿಸ್ತಿದ್ದಾರೆ. ಅವ್ರ ಕಲಿಗಳು ಯಾರ್ಯಾರು ಸಾಧ್ಯವಾಗುತ್ತೋ ಅವರು ಎಲ್ಲರೂ ಬರ್ತಾರೆ. 10 ಕಿಲೋಮೀಟ್ರು ನಡೆಯೋದು, ಇಲ್ಲಿಂದ ನಡ್ಕೊಂಡು ಹೋಗೋದು, ಆ ಕಡೆಯಿಂದ 10 ಕಿಲೋಮೀಟ್ರ್ ನಡ್ಕೊಂಡು ಬರೋದು, ಈ ರೀತಿ ಇದೆ. ಅದನ್ನು ನಾವೆಲ್ಲರೂ ಮಾಡೋಣ ಅಂತ ತಿಳ್ಕೊಂಡು ಹೇಳ್ತಾ ಸಮಯ ಆಗಿದೆ. ಈಗ ಸ್ವಲ್ಪ ಮಂಗಳ ಮಾಡಿಬಿಡೋಣ, ಮಂಗಳ ಮಾಡೋಣ, ಪ್ರಸಾದ ಮಾಡಿ ಆನಂತರ ಮತ್ತೆ ಕುತ್ಕೊಳ್ಳೋಣ. ಒಪ್ಪಿಗೆನ ಎಲ್ರದ್ದು ಮುಕ್ತಾಯ ಮಾಡೋಣ. ಸರ್ವರಿಗೂ ಶರಣ.